ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್. ಇನ್ನ ಗೊತ್ತಿಲ್ಲ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಅಂತ. ಈ ಪೈಲಟ್ ಬಂದು ಸುದೀಪ್ ಸರ್. ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ, ನೋಡೋಣ. ಪ್ರತಿಯೊಬ್ಬರಿಗೂ ಹಾರು ಕನಸಿರುತ್ತೆ, ಆದರೆ ರೆಕ್ಕೆ ಕಟ್ಟೋ ಅವಕಾಶ ಸಿಗೋದು ಮಾತ್ರ. ಫ್ಲೈಟ್ ಓಡಾದಾದ್ಮೇಲೆ ಹೊರಗಡೆ ನೆಟ್ವರ್ಕ್ ಕಟ್ ಆಗುತ್ತೆ. ನಿಜವಾದ ಕ್ಯಾರೆಕ್ಟರ್ ಹೊರಬರುತ್ತೆ. ಫ್ಲೈಟ್ ನಂಬರ್ BB13. ಸುದ್ದಿನಿಂದ ಆದರೂ ಟೇಕ್ ಆಫ್ ಇಂದ ಲ್ಯಾಂಡಿಂಗ್ ವರೆಗೂ ನಿಮ್ಮ ಕಂಟ್ರೋಲ್ನಲ್ಲಿ ಯಾವ ಇರೋದಿಲ್ಲ. ರಿಮೋಟ್ನ ಸೈಡಿಗೆ ಇಟ್ಟು ಈ ಜರ್ನಿ ನೋಡೋ ಮಜಾನೇ ಬೇರೆ. And get ready for takeoff. ಸೆಪ್ಟೆಂಬರ್ 6th ಬಿಗ್ ಬಾಸ್ ಫ್ಲೈಟ್ ಟೇಕ್ ಆಫ್, ಆ ಥರ ಜರ್ನಿ. ಅಗ್ನಿ ಪರೀಕ್ಷೆ ಯಾರ್ಯಾರು ನೋಡಿದ್ರಿ? ನಾನು ಕೆಲವೊಬ್ಬರದ್ದು ನೋಡಿದೆ ಅಷ್ಟೇ. ಆ್ಯಂಡ್ ಇನ್ನೂ ಗೊತ್ತಿಲ್ಲ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಅಂತ. ಪ್ರೋಮೋ ಮಾತ್ರ ಅಲ್ಟಿ ಆಗಿದೆ. ಆ ಫ್ಲೈಟ್ ಒಳಗಡೆ ಹೋದ್ಮೇಲೆ ಬರೋ ರಿಯಾಕ್ಷನ್ಸ್, ಅದೇ ಥರ ಬಿಗ್ ಬಾಸ್ ಮನೆ ಒಳಗಡೆ ನಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಅದಷ್ಟೇ. ನಿಂಗೇನು ಅನಿಸ್ತು ಲಿಖಿತ್ ಪ್ರೋಮೋ ನೋಡಿ? ನಾನು ದೇವಸ್ ಹಿಂಗೆ ಉತ್ಪತ್ತ ಇವಾಗ ಮೇಘಗಳು ಹೋಯ್ತಾವ ಆಕಾಶವೆಲ್ಲ ಅನ್ಸುತ್ತೆ. ಈ ಕಿವಿಲಿ ಕುಕ್ಕೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹಿಂಗೆ ಉತ್ಪತ್ತ ಇವಾಗ ಮೇಘಗಳು ಹೋಯ್ತಾವ. ಒಳಗಡೆ ಹೋದಾಗ ಭಯ ಆಗುತ್ತೆ, ನೆಟ್ವರ್ಕ್ ಎಲ್ಲ ಸಿಗಲ್ಲ, ನಮ್ಮ ಕಂಟ್ರೋಲಲ್ಲಿ ನಾವಿರಲ್ಲ. ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಸೊ ಅಲ್ಲಿ ಪೈಲಟ್ ಬಂದು ಸುದೀಪ್ ಸರ್ ಆ ಥರ. ಸೊ ಅವ್ರು ಹೇಳ್ತಾರೆ ಫ್ಯಾಷನ್ ಯುವರ್ ಬೆಲ್ಟ್, ಟೇಕ್ ಆಫ್ ಅಂತ. ಹೆಂಗೆ ಅನಿಸ್ತು ನೋಡಿ ಪ್ರೋಮೋ? ಅದು ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ಸ್ಟ್ರಿಕ್ಟ್ ಆಗಿರ್ತಾರೆ. ಆಮೇಲೆ ಸ್ಟ್ರಿಕ್ಟ್. ಸೆಪ್ಟೆಂಬರ್ 6th ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ.